ನಮಸ್ಕಾರ ಸ್ನೇಹಿತರೆ, ಮಂಜುಳಾ ಕುಕ್ಕಿಂಗ್ ಆ್ಯಂಡ್ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಬಾಯಲ್ಲಿಟ್ಟರೆ ಕರಗೋ ಅಂಥ ಶಂಕರಪಾಳೆ ಮಾಡೋದು ಯಾವ ಥರ ಅಂತ ಹೇಳ್ತೀನಿ, ನೋಡೋಣ ಬನ್ನಿ. ಫಸ್ಟ್ 2 ಕಪ್ಪು ನಾನು 2 ಬಟ್ಲು ಮೈದಾ ಹಿಟ್ಟು ತೊಗೊಂಡಿದ್ದೀನಿ, 1 ಬಟ್ಲು ಸಕ್ಕರೆ ತೊಗೊಂಡಿದ್ದೀನಿ ನೋಡಿರಿ. ಈಗ 1 ಬಟ್ಲು ಹಾಲು ತೊಗೊಂಡಿದ್ದೀನಿ. ಇಷ್ಟೊಂದೇನು ಬೇಕಾಗಲ್ಲ, ಸ್ವಲ್ಪ ಹಾಕಿದರೆ ಸಾಕು. ಈಗ 2 ಚಮಚ ತುಪ್ಪ ತೊಗೊಂಡಿದ್ದೀನಿ. ತುಪ್ಪ ಜಾಸ್ತಿ ಹಾಕೋದು ಬೇಡ, ಎಣ್ಣೆಯಲ್ಲಿ ಹಂಗೆ ಕರಗಿಬಿಡ್ತಾವೆ, ಅದಕ್ಕೋಸ್ಕರ ಸ್ವಲ್ಪ ತುಪ್ಪ ಹಾಕಿದರೆ ಸಾಕು. ಸ್ವಲ್ಪ ಒಂದು ಚಿಟಿಕೆ ಉಪ್ಪು ತೊಗೊಂಡಿದ್ದೀನಿ. ಮೈದಾ ಹಿಡ್ದ್ರಲ್ಲಿ ಮಾಡಿದರೆ ಚೆನ್ನಾಗಿರ್ತವೆ, ಗೋಧಿದ್ರಲ್ಲಿ ಮಾಡಿದರೆ ಚೆನ್ನಾಗಿರಲ್ಲ, ಅದಕ್ಕೋಸ್ಕರ. ಈಗ ಇದು ಸಕ್ಕರೆ ಪುಡಿ ಮಾಡ್ಕೊಳ್ಳೋಣ. ಈಗ ಒಂದು 3 ಏಲಕ್ಕಿ ತೊಗೊಂಡಿದ್ದೀನಿ, ಅವನ್ನ ಸುಲಿದ್ಬಿಟ್ಟು ಹಾಕ್ಕೊಳ್ಳೋಣ ಪುಡಿ ಮಾಡ್ಕೊಳ್ಳೋದಕ್ಕೆ. ಮೈದಾದಲ್ಲಿ ಮಾಡಿದರೆ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿರ್ತವೆ. ಇಲ್ಲ ನೀವು ಸ್ವಲ್ಪ ರವೆ ಆದರೂ ಹಾಕ್ಬೋದು. ಒಂದು ಕಪ್ ಇದಕ್ಕೆ ಅರ್ಧ ಕಪ್ ರವೆ ಹಾಕಿ ಆದರೂ ಮಾಡ್ಬೋದು. ರವೆ ಹಾಕಿದರೂ ಚೆನ್ನಾಗಿರ್ತವೆ. ನಾನಿಲ್ಲಿ ಬರೀ ಮೈದಾ ಹಿಟ್ಟು ಹಾಕಿ ಮಾಡ್ತೀನಿ, ಇಲ್ಲ ಗೋಧಿ ಹಿಟ್ಟಾದರೂ ಮಿಕ್ಸ್ ಮಾಡ್ಬೋದು. ಈಗ ಪುಡಿ ಮಾಡ್ಕೊಳ್ಳೋಣ ಸಕ್ಕರೆನ. ಈಗ ಸಕ್ಕರೆ ಪುಡಿ ಮಾಡಿಕೊಂಡೆ. ಈಗ ಇಷ್ಟು ಪುಡಿ ಆಗಬೇಕು. 2 ಭಾಗ ಹಿಟ್ಟು ತೊಗೊಂಡ್ರೆ 1 ಭಾಗ ಸಕ್ಕರೆ ತೊಗೋಬೇಕು ಇದಕ್ಕೆ. ಈಗ ಒಂದು ತಟ್ಟೆಗೆಲ್ಲ ಹಿಟ್ಟು ಹಾಕ್ಕೊಳ್ತೀನಿ. ಎರಡು ಬಟ್ಲು ಹಿಟ್ಟು ಹಾಕ್ಕೊಳ್ಳೋಣ. ಈಗ ಸಕ್ಕರೆ ಹಾಕ್ತಾಯಿದ್ದೀನಿ. ಮಿಕ್ಸ್ ಮಾಡಿ ಹಾಕ್ಕೋಬೇಕು ಸಕ್ಕರೆನ. ಏಲಕ್ಕಿನ ಜೊತೆಗೆ ಹಾಕಿರೋದ್ರಿಂದ ಸ್ಮೆಲ್ ಚೆನ್ನಾಗಿರುತ್ತೆ. ಮಕ್ಕಳಿಗೆ ತಿನ್ನೋಕ್ಕೆ ಚೆನ್ನಾಗಿರ್ತವೆ. ಹೊರಗಡೆ ತಂದು ಬೇಕ್ರಿಯಿಂದ ತಂದು ಕೊಡೋದಕ್ಕಿಂತ ಮನೆಯಲ್ಲೇ ಮಾಡಿರೋದು. ಈಗ ಉಪ್ಪು ಹಾಕಿದೆ. ಈಗ ಫಸ್ಟ್ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ತುಪ್ಪ ಹಾಕ್ತಾಯಿದ್ದೀನಿ. ಸ್ವಲ್ಪ ತುಪ್ಪ ಇಲ್ಲ ಅಂದರೆ ನೀವು ಎಣ್ಣೆನಾದರೂ ಹಾಕ್ಕೋಬೋದು, ಇಲ್ಲ ಡಾಲ್ಡಾದಲ್ಲೂ ಮಾಡ್ಬೋದು, ಇದನ್ನು ಬೆಣ್ಣೆಯಲ್ಲೂ ಮಾಡ್ಬೋದು. ಈಗ ತುಪ್ಪ ಎಲ್ಲ ಮಿಕ್ಸ್ ಆಗಂಗೆ ಫಸ್ಟು ಎಲ್ಲ ಚೆನ್ನಾಗಿ ಹಿಟ್ಟನ್ನ ಕಲಸೋಣ. ಎಲ್ಲ ಹಿಟ್ಟಿಗೂ ತುಪ್ಪ ಸೇರ್ಕೋಬೇಕು, ಆ ಥರ ಫಸ್ಟ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆದರೆ ಯಾವುದೇ ಕಾರಣಕ್ಕೂ ಎಣ್ಣೆ ಆಗಲಿ ತುಪ್ಪ ಆಗಲಿ ಜಾಸ್ತಿ ಹಾಕೋದು ಬೇಡ, ಹದ ಕೆಟ್ಟೋಗ್ಬಿಡ್ತವೆ ಶಂಕರಪಾಳೆ. ಈ ಥರ ಫಸ್ಟೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಇಷ್ಟಿದ್ರೆ ಸಾಕು. ಹಾಲು ಬಿಸಿ ಹಾಲು ಹಾಕ್ಬಾರ್ದು, ಹಾಲು ತಣ್ಣನ ಹಾಲು ಕಾಯಿಸಿ ಆರಿಸಿದ ಹಾಲು ತೊಗೋಬೇಕು. ನಾನೀಗ ಹಾಲು ಹಾಕಿಬಿಟ್ಟು ನಾದಿ ಇಟ್ಕೊಂಡಿದ್ದೀನಿ. ಈಗ ಹಾಲಾಕಿ ಕಲಸಿದ್ದೀನಿ. ಈಗ ಒಂದು 10 ನಿಮಿಷ ಬಿಡೋಣ. ಈಗ 10 ನಿಮಿಷ ಆಯಿತು. ಈಗ ಶಂಕರಪಾಳೆ ಮಾಡೋಣ. ಈಗ ಚೆನ್ನಾಗಿ ಇನ್ನೊಂದು ಸಾರಿ ನಾದ್ಕೋಬೇಕು ಹಿಟ್ಟನ್ನ. ಅದು ಹಾಲಾಕಿ ಕಲಿಸ್ದೆ, ಅದು ಸ್ಕಿಪ್ ಆಗಿದೆ ವಿಡಿಯೋ. ಅಷ್ಟೊಂದೇನು ಹಾಲು ಬೇಕಾಗಲ್ಲ. ಒಂದು ಸಣ್ಣ ಕಪ್ಪಲ್ಲಿ 1 ಕಪ್ಪುಗಿಂತಲೂ ಕಡಿಮೆನೇ ಹಾಲು ಹಿಡಿತದೆ. ಸ್ವಲ್ಪ ಗಟ್ಟಿ ಕಲಿಸ್ಬೇಕು ಹಿಟ್ಟು. ಇದು ಚಪಾತಿ ಹಿಟ್ಟಿಗಿಂತಲೂ ಗಟ್ಟಿ ಇರಬೇಕು, ಹಂಗಾದರೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರ್ತವೆ ಶಂಕರಪಾಳೆ. ಈ ಥರ ಚೆನ್ನಾಗಿ ನಾದ್ಕೋಬೇಕು ಹಿಟ್ಟನ್ನ. ಈಗ 2 ಭಾಗ ಮಾಡಿಕೊಂಡೆ. ಈಗ ಇದನ್ನು ಉಜ್ಜಿಬಿಟ್ಟು ಕಟ್ ಮಾಡೋಣ. ಸ್ವಲ್ಪ ದಪ್ಪ ಇರಬೇಕು, ದಪ್ಪ ಇದ್ದರೆ ಚೆನ್ನಾಗಿರ್ತವೆ, ಬಿಸ್ಕೆಟ್ ಥರ.
ಈಗ ಒಂದು ಚಾಕುನ ಕಟರ ತಗೊಂಡು ಸೈಡು ಫಸ್ಟು 4 ಚೌಕ ಮಾಡ್ಕೋಬೇಕು. ಸೈಡೆಲ್ಲ ಕಟ್ ಮಾಡಿಕೊಂಡು ಈಗ ಇದು ಹಿಟ್ಟೆಲ್ಲ ತೆಗಿತೀನಿ ಸೈಡಿಂದು. ಈಗ ಸ್ಕ್ವಯರ್ ಟೈಪು ಕಟ್ ಮಾಡ್ಕೊಳ್ಳೋಣ. ನೀವು ಬೇಕಾದ್ರೆ ಡೈಮಂಡ್ ಶೇಪನ್ನು ಕಟ್ ಮಾಡ್ಕೋಬೋದು. ಈಗ ಇವೆಲ್ಲ ಒಂದು ಪ್ಲೇಟಿಗೆ ತಕ್ಕೊಳ್ಳೋಣ. ಫಸ್ಟ್ ಇವನ್ನೆಲ್ಲ ಉಜ್ಜಿಬಿಟ್ಟು ಕಟ್ ಮಾಡಿ ಒಂದು ಪ್ಲೇಟಿಗೆ ತಕ್ಕೊಂಡು ಆಮೇಲೆ ಎಣ್ಣೆಯಲ್ಲಿ ಕರಿಬೇಕು. ಈಗ ಎಣ್ಣೆಯಲ್ಲಿ ಕರಿತಾ ಇದ್ದೀನಿ. ಈಗ ಸ್ವಲ್ಪ ಲೋ ಫ್ಲೇಮಲ್ಲೇ ಕರಿಬೇಕು. ಹೈ ಫ್ಲೇಮ್ ಇಟ್ಕೋಬಾರ್ದು, ಬೇಗ ಕಪ್ಪಾಗಿಬಿಡ್ತವೆ. ಲೋ ಫ್ಲೇಮಲ್ಲೇ ಚೆನ್ನಾಗಿ ಕ್ರಿಸ್ಪಿ ಆಗಬೇಕು ಎಣ್ಣೆಯಲ್ಲಿ. ಅವು ಆ ಥರ ಫ್ರೈ ಮಾಡಬೇಕು. ಫ್ರೈ ಮಾಡೋದೇ ತುಂಬ ಇಂಪಾರ್ಟೆಂಟ್ ಇದು. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಈ ಥರ ಮಾಡಿದರೆ. ಇದರಲ್ಲೇ ನೀವು ಸ್ವೀಟ್ ಬೇಡ ಅಂದರೆ ಖಾರದ ಪುಡಿ ಹಾಕಿ ಸೇಮ್ ಇದೇ ಥರನೇ ಖಾರದ್ದೂ ಮಾಡ್ಬೋದು. ಅವೂ ಒಂಥರ ಚೆನ್ನಾಗಿರ್ತವೆ. ಜೀರಿಗೆ, ಉಪ್ಪು, ಖಾರದ ಪುಡಿ ಹಾಕ್ಬಿಟ್ಟು ಚೆನ್ನಾಗೆ ಫ್ರೈ ಆಗಬೇಕೀಗ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ, ನನಗೆ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇದರಲ್ಲಿ ಕರಿಯೋ ಮೆಥಡು ತುಂಬಾ ಇಂಪಾರ್ಟೆಂಟು. ನೀವೇನೋ ತುಪ್ಪ ಎಣ್ಣೆ ಜಾಸ್ತಿ ಹಾಕ್ಬಿಟ್ರೆ ಹಿಟ್ಟು ಒಂಥರ ಇವೆಲ್ಲ ಕದರ್ದಂಗೆ ಆಗ್ಬಿಡ್ತವೆ. ಎಣ್ಣೆಯಲ್ಲಿ ಕರೆಕ್ಟಾಗಿ ಹಾಕಿದ್ರೆ ಮಾತ್ರ ಅದಕ್ಕೆ ಇರ್ತವೆ. ಸ್ವಲ್ಪ 1-2 ಚಮಚ ಹಾಕಿದರೂ ಸಾಕು. ಎಣ್ಣೆ ಆಗಲಿ, ತುಪ್ಪ ಆಗಲಿ, ಡಾಲ್ಡಾ ಅಥವಾ ಬೆಣ್ಣೆ ಆಗಲಿ. ಮೈದಾ ಹಿಟ್ಟಿನವೇ ಚೆನ್ನಾಗಿರೋದು ಇವು ಎಲ್ಲದಕ್ಕಿಂತಲೂ. ಅದರಲ್ಲಿದ್ದಾಗ ಮೆತ್ತಗಿರ್ತವೆ. ಬಾಣಲೆಯಲ್ಲಿದ್ದ ತೆಗೆದುಬಿಟ್ರೆ ಗಟ್ಟಿ ಆಗ್ತವೆ. ಸುಮಾರು 1-2 ನಿಮಿಷ ಚೆನ್ನಾಗಿ ಈಗ ಒಂದೊಂದೇ ತಿರುವು ಹಾಕೋಣ. ಮೆತ್ತಗಿರ್ತ ಸೂಕ್ಷ್ಮಗೆ ಒಂದೊಂದು ತಿರುವು ಹಾಕಬೇಕು. ಸ್ವಲ್ಪ ಹೊಂಬಣ್ಣ ಬಂದರೆ ಸಾಕು.
ತುಪ್ಪ ಹಾಕಿರೋದ್ರಿಂದ ಮತ್ತೆ ಕರೆದು ತೆಗೆದ್ಮೇಲೂ ಇನ್ನೂ ಕೆಂಪಾಗ್ತವೆ, ಕಲರು ಚೇಂಜ್ ಆಗ್ತವೆ. ಇಷ್ಟಿದ್ರೆ ಸಾಕು, ಕ್ರಿಸ್ಪಿಯಾಗಿ ಚೆನ್ನಾಗಿ ಫ್ರೈ ಆಗಿರ್ತವೆ. ಈಗ ಫ್ರೈ ಆಗಿದ್ದಾವೆ. ಈಗ ತೆಗೆಯೋಣ, ಒಂದೊಂದೇ ತಕ್ಕೊಳ್ಳೋಣ. ತುಂಬ ಚೆನ್ನಾಗಿ ಬಂದಿದ್ದಾವೆ ನೋಡಿರಿ, ಎಷ್ಟು ಚೆನ್ನಾಗಿದ್ದಾವೆ, ಕ್ರಿಸ್ಪಿಯಾಗಿ ಚೆನ್ನಾಗಿರ್ತವೆ. ಈ ಥರ ನೀವು ಟ್ರೈ ಮಾಡಿರಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನೋಡಿರಿ ಎಷ್ಟು ಚೆನ್ನಾಗಾಗಿದ್ದಾವೆ. ಒಂದು ಮುರಿದು ತೋರಿಸ್ತೀನಿ ನೋಡಿರಿ. ನೋಡಿ, ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಾಗಿದ್ದಾವೆ ನೋಡಿರಿ.